ಯಾದವ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರಿಂದ ಗುದ್ದಲಿ ಪೂಜೆ. ಪಟ್ಟಣದ ಪ್ರವಾಸಿ ಮಂದಿರದ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಯಾದವ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಟ್ಟಡ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಭಗವಾನ್ ಶ್ರೀಕೃಷ್ಣನ ವಂಶಸ್ಥರಾದ ಯಾದವ ಸಮುದಾಯದ ಬಹುದಿನಗಳ ಬೇಡಿಕೆಯಂತೆ ಭವನ ನಿರ್ಮಾಣಕ್ಕಾಗಿ ಸರ್ಕಾರದಿಂದ 20 ಗುಂಟೆ ಜಮೀನನ್ನ ಮಂಜೂರು ಮಾಡಲಾಗಿದೆ. ಇದರೊಂದಿಗೆ ಕಟ್ಟಡ ಕಾಮಗಾರಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿ 20 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಗುಡಿಬಂಡೆ ತಾಲೂಕಿನಲ್ಲಿ ಗೊಲ್ಲ ಸಮುದಾಯದ ಜನಸಂಖ್ಯೆ ಗಣನೀಯವಾಗಿದೆ. ಸಮುದಾಯದ ಒಳಿತಿಗಾಗಿ ಒಂದು ಸುಸಜ್ಜಿತ ಭವನದ ಅಗತ್ಯವಿತ್ತು. ಇದೀಗ ಸರ್ಕಾರದಿಂದ ಜಮೀನು ಹಾಗೂ ಮೊದಲ ಹಂತದಲ್ಲಿ 20 ಲಕ್ಷ ರೂಪಾಯಿ ಅನುದಾನ ದೊರೆತಿರುವುದು ಯಾದವ ಸಮುದಾಯದ ಪಾಲಿಗೆ ಮಹತ್ವದ ದಿನವಾಗಿದೆ ಎಂದು ಹೇಳಿದ್ದಾರೆ. ಸಮುದಾಯದ ಭವನ ಶಕ್ತಿ ಕೇಂದ್ರವಾಗಲಿ. ಮುಂದುವರಿದು ಮಾತನಾಡಿದ ಅವರು, ಸಮುದಾಯ ಭವನವು ಕೇವಲ ಇಟ್ಟಿಗೆ ಗಾರೆಗಳ ಕಟ್ಟಡವಾಗದೆ ಅದು ಶಿಕ್ಷಣ, ಸಾಂಸ್ಕೃತಿಕ ಹಾಗೂ ಸಮಾಜದ ಒಳಿತಿಗಾಗಿ, ಒಗ್ಗಟ್ಟಿಗಾಗಿ ಕೇಂದ್ರವಾಗಬೇಕು. ನಮ್ಮ ಯುವಕರು ಇಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಕಲಿಯುವ ಮೂಲಕ ಉಜ್ವಲ ಭವಿಷ್ಯವನ್ನ ಕಟ್ಟಿಕೊಳ್ಳುವಂತಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗುಡಿಬಂಡೆ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಸಮುದಾಯಗಳಿಗೂ ಸಮಾನ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಅಗತ್ಯವಿರುವ ಕಡೆ ಭವನಗಳನ್ನು ನಿರ್ಮಿಸಲು ತಾವು ಬದ್ಧರಾಗಿರುವುದಾಗಿ ಇದೇ ವೇಳೆ ಭರವಸೆ ನೀಡಿದ್ದಾರೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಗೊಲ್ಲ ಕಮ್ಯುನಿಟಿ ಜನಾಂಗದವರು ಅತಿ ಹೆಚ್ಚು ಇರೋದ್ರಿಂದ ನಮಗೊಂದು ಸಮುದಾಯ ಭವನ ಬೇಕು ಅಂತ ಕೇಳಿದ್ರು. ಇವತ್ತು ಅವ್ರಿಗೆ ಸರ್ಕಾರದಿಂದ 20 ಗುಂಟೆ ಜಮೀನು ಕೊಟ್ಟು ಅದರ ಜೊತೆಗೆ ನನಗೆ CM ಸ್ಪೆಷಲ್ ಗ್ರ್ಯಾಂಟ್ ಅಂತ ಕೊಟ್ಟಿದ್ದರು. ಅದರಲ್ಲಿ 20 ಲಕ್ಷ ರೂಪಾಯಿಗಳನ್ನು ಈ ಒಂದು ಭವನಕ್ಕೆ ಕೊಟ್ಟು ಈ ಭಾಗದ ಪಾಪ ಜನರಿಗೆ ಒಂದು ಶೈಕ್ಷಣಿಕವಾಗಿ ಏನಾದರೂ ಇಲ್ಲಿ ಒಂದು ಬರೀ ಭವನ ಅಂದ ತಕ್ಷಣ ಮದುವೆಗಳಿಗೆ ಫಂಕ್ಷನ್ಗಳು ಅಲ್ಲ, ಆ ಬಡ ಮಕ್ಕಳಿಗೆ ಏನಾದರೂ ಶೈಕ್ಷಣಿಕವಾಗಿ ಅವರನ್ನು ಅಭಿವೃದ್ಧಿಗೊಳಿಸೋಕ್ಕೆ ಅಂಥ ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕು. ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಸ್ಥಳ ಇದಾಗಬೇಕು ಅಂತ ನಾನು ಎಲ್ಲ ಮುಖಂಡರಲ್ಲೂ ವಿನಂತಿ ಮಾಡಿದ್ದೀನಿ. ನಮಗೆ ಸುಮಾರು ಜನರಿಗೆ ಮೊನ್ನೆ ಮಡಿವಾಳದವ್ರಿಗೂ ಕೊಟ್ವಿ, ಸೌತ ಸಮಾಜದವ್ರಿಗೂ ಕೊಟ್ಟಿದ್ದೀವಿ, ಆಲ್ಮೋಸ್ಟ್ ಎಲ್ಲರಿಗೂ ಜಾಗ ಕೊಟ್ಟಿದ್ದೀವಿ. ನನ್ನ ಭವನಗಳು ಒಂದು 2-3 ಜನರಿಗೆ ಹಾಕಿದ್ರೆ ಇನ್ನೂ ಕೆಲವು ಬ್ಯಾಲೆನ್ಸ್ ಅವನ್ನೂ ಹಾಕ್ತಾಯಿದ್ದೀವಿ. ನಮ್ಮ ಗುರಿ ಕಟ್ಟ ಕಡೆ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ಸಿಗಬೇಕು ಅನ್ನೋಂಥ ಆಸೆಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಲ್ರೆಡಿ ನಾನು ಅದನ್ನು ಯಾರು ಸುದ್ದಿ ಮಾಧ್ಯಮದಲ್ಲಿ ಹಾಕಿದ್ರು. ಇಮ್ಮಿಡಿಯೇಟಾಗಿ AWMIಗೆ ಹಾಕಿದೆ. ಅವನಷ್ಟೇ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಂದರು. ಇನ್ನು ನನಗೆ ಗೊತ್ತಿಲ್ಲ, ಈಗ ಹೋಗುವಾಗ ನೋಡ್ಕೊಂಡು ಹೋಗ್ತೀನಿ. ಇಮ್ಮಿಡಿಯೇಟಾಗಿ ಆದರೆ ಮೋಸ್ಟ್ಲಿ ನಾಳೆ ನಾಡೋ ಡೌಟು, ಮಂಡೇ ನಾನು ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಅಲ್ಲಿ ಏನಿದ್ರು ಮಾಡಿಸ್ತೀನಿ. ಮತ್ತು ಮುರುರಾಜ್ ಅವರು ನಾನೇ ಶಾಸಕ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವರೇ ಜಡ್ಜಾ ಅಥವಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಒಂದು ಯಾವುದೇ ನ್ಯಾಯಾಲಯದಲ್ಲಿರುವಾಗ ಅದ್ರ ಬಗ್ಗೆ ಮಾತನಾಡಬಾರ್ದು. ಕನಿಷ್ಠ ಜ್ಞಾನ ಇಲ್ಲದಿರೋಂಥ ವ್ಯಕ್ತಿ, ಆ ವ್ಯಕ್ತಿ ಬಗ್ಗೆ ನಾನು ನಾನು ಚಿಕ್ಕವನಾಗ್ತೀನಿ. ಆ ಭಗವಂತ ಏನು ಯಾರಿಗೆ ಬರ್ದಿರ್ತಾನೆ ಅದಾಗುತ್ತೆ. ಮತ್ತು ಇದು ಮತ್ತು ಸರ್ಕಾರದ್ದು CM ಬದಲಾವಣೆ ಬಗ್ಗೆ ಏನಾಯಿತು, ಅದನ್ನ ಏನಾಗುತ್ತೆ ಸರ್? ಈಗ ಸರ್ಕಾರ CM ಬದಲಾವಣೆ ಅಂತ ದೊಡ್ಡ ದೊಡ್ಡ ವಿಚಾರಗಳು ನಮ್ಮ ಹೈಕಮಾಂಡ್ ತೀರ್ಮಾನದಲ್ಲಿರುತ್ತೆ. ನಮ್ಮನ್ನು ಕೇಳ್ತಾ ನಮ್ಮ ಅಭಿಪ್ರಾಯ ಕೊಟ್ಟಿರ್ತೀವಿ ಅಷ್ಟೇ. ತೀರ್ಮಾನ ಹೈಕಮಾಂಡ್ಗೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸದ್ಯಕ್ಕೆ ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಲ್ಲೇ ಮಾತನಾಡಿಕೊಂಡು ಒಡಂಬಡಿಕೆ ಮಾಡಿಕೊಂಡು 1-2 ದಿವಸ ಇರಿ ಅನ್ಬೋದು, ಏನೋ ಗೊತ್ತಿಲ್ಲ ನನಗದು. ಖಂಡಿತವಾಗಲೂ ಹೈಕಮಾಂಡು ನಮ್ಮ ಈ ಒಂದು ಸರ್ಕಾರಕ್ಕೆ ಒಳ್ಳೆ ಮಾರ್ಗದರ್ಶನ ನೀಡುತ್ತೆ. ಜನರಿಗೆ ನಾವೇನು 5 ಗ್ಯಾರಂಟಿಗಳು ಕೊಟ್ಟಿದ್ವಿ, ಇನ್ನೂ 5 ಗ್ಯಾರಂಟಿ ಕೊಟ್ಟು ಜನರನ್ನು ಒಳ್ಳೆ ಉದ್ದೇಶ ತಗೊಳ್ಳುವಂಥ ಶಕ್ತಿ ನಮ್ಮಲ್ಲಿದೆ. ಆ ಕೆಲಸ ನಾವು ಮಾಡ್ತೀವಿ ಸರ್. ಮತ್ತು ನಮಗೆ ಬಾಗೇಪಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ನೀವು ಅದಕ್ಕೆ ಏನಂತ ಬೇಡಿಕೆ ಇಟ್ಟಿದ್ದೀರಾ ಸರ್? ನಾನು ಕೇಳಿದ್ದೀನಿ, ಏನಂತ ಕೇಳಿದ್ದೀನಿ, ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿಗಿರಿ ಸಿಕ್ಕಿದೆ, ಗೌರಿಬಿದನೂರು ಸಿಕ್ಕಿದೆ, ಚಿಂತಾಮಣಿ ಸಿಕ್ಕಿದೆ, ಶಿಡ್ಲಘಟ್ಟಕ್ಕೆ ಸಿಕ್ಕಿದೆ. ಬಾಗೇಪಲ್ಲಿಗೆ ಒಂದು ಮಂತ್ರಿಗಿರಿ ಕೊಟ್ಟಾಗ ಯಾವುದೇ ಒಬ್ಬ ಸಚಿವನಾದಾಗ ಆ ಕ್ಷೇತ್ರಕ್ಕೆ ಒಳ್ಳೆ ಅನುದಾನಗಳು ಸಿಗುತ್ತೆ. ಯಾಕಂದರೆ